ಸಾರಿಗೆ ನೌಕರರಿಗೆ ಸರ್ಕಾರ ಇವತ್ತು ಸಿಹಿ ಸುದ್ದಿ ಕೊಟ್ಟಿದೆ. ಸಾರಿಗೆ ನೌಕರರಿಗೆ ಭರ್ಜರಿ ವೇತನ ಪರಿಷ್ಕರಣೆಯಾಗಿದೆ. ಅದರಲ್ಲೂ ಸಾರಿಗೆ ನೌಕರರು ಈ ಹಿಂದೆ ತುಂಬಾ ಪ್ರೊಟೆಸ್ಟ್ ಮಾಡಿದ್ರು. ಚಳಿಗಾಲದ ಅಧಿವೇಶನದಲ್ಲಿ ನೋಡಿದ್ರಿ ನೀವು, ಭಾರಿ ಪ್ರಮಾಣದಲ್ಲಿ ಹೋರಾಟ ಆಯಿತು. ವಿಪ್ ಕೂಡ ಜಾರಿ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಎದುರಾಗಿತ್ತು. ಇದೀಗ ಸಾರಿಗೆ ನೌಕರರಿಗೆ 12.5% ವೇತನ ಹೆಚ್ಚಳ ಮಾಡಿ ಸರ್ಕಾರ ಘೋಷಣೆ ಮಾಡಿದೆ. 4 ರಸ್ತೆ ಸಾರಿಗೆ ನಿಗಮಗಳ ನೌಕರರಿಗೆ ಇದು ಅನ್ವಯವಾಗುತ್ತೆ. ಈ ಪರಿಷ್ಕೃತ ವೇತನ 2025ರ ಏಪ್ರಿಲ್ 1ರಿಂದ ಪೂರ್ವಾನ್ವಯ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಸೇರಿ ಒಟ್ಟು 4 ನಿಗಮಗಳ 1.05 ಲಕ್ಷ ಸಿಬ್ಬಂದಿಗಳಿಗೆ ಇದು ಲಾಭವಾಗುತ್ತೆ. ಸರ್ಕಾರಕ್ಕೆ ಪ್ರತಿ ತಿಂಗಳು 72.8 ಕೋಟಿ ಹೆಚ್ಚುವರಿ ಹೊರೆಯಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಮಂಜು, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಸಾರಿಗೆ ನೌಕರರು ಎದುರಿಸಿದಂತಹ ಸಂಕಷ್ಟ, ಮಾಡಿದಂತಹ ಹೋರಾಟ ಇದ್ಯಾವುದು ಕೂಡ ಇಲ್ಲವೇ ಇಲ್ಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕಳೆದ ಬಾರಿ ಸಾಲಾಗಿ ಹೋರಾಟಗಳನ್ನು ನೋಡಿದ್ದೀವಿ, ವಿಪ್ ಕೂಡ ಜಾರಿ ಮಾಡ್ತು ಸರ್ಕಾರ. ಈಗ ಎಲ್ಲೋ ಒಂದೆಡೆ ಅವರಿಗೆ ಸ್ವಲ್ಪ ಕೊಂಚ ಏನಾದರೂ ರಿಲೀಫ್ ಸಿಗ್ತಾ ಇದೆಯಾ ಹೇಗೆ ಅಂತ? ಸಂತೋಷ್, ಈಗಾಗಲೇ ಏನು ಸಾರಿಗೆ ನಿಗಮದ ಸಿಬ್ಬಂದಿಗಳು ಅಂದ್ರೆ 4 ಸಾರಿಗೆ ನಿಗಮದ ಸಿಬ್ಬಂದಿಗಳು ಸರ್ಕಾರದ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು, ಸಾಕಷ್ಟು ಹೋರಾಟಗಳು ಕೂಡ ಮಾಡಿದ್ರು. ನಾವೆಲ್ಲರೂ ಕೂಡ ನೋಡಿದ್ವಿ. ನೀವ್ ಹೇಳ್ದಂಗೆ ಸಾಕಷ್ಟು ಅಂದ್ರೆ ಹೋರಾಟದ ಜೊತೆಗೆ ಒಂದಿಷ್ಟು ಅಂದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಸಿಬ್ಬಂದಿಗಳಿಗೆ ಅವರ ಕೇಳಿದ ವೇತನ ಪರಿಷ್ಕರಣೆ ಆಗಿರ್ಬೋದು, ಜೊತೆಗೆ ಅವರು ಹಿಂಬಾಕಿರುವಂತಹ ವೇತನಗಳನ್ನ ನೀವ್ ಹೇಳಿದಷ್ಟು ಆಗೋದಿಲ್ಲ, ಅದಕ್ಕೆ ಅರ್ಧಕ್ಕರ್ಧ ಒಂದಿಷ್ಟು 3-4 ಸಾರಿ ಮೀಟಿಂಗ್ ಅನ್ನ ಮಾಡಿತ್ತು. ಅವ್ರನ್ನ ಕರೆದು ಕೂರಿಸಿ ಅವ್ರಿಗೆ ಸಮಾಧಾನ ಪಡಿಸಿ ಅವರ ಏನು ಬೇಡಿಕೆಗಳಿದೆ ಎಲ್ಲದನ್ನು ಕೂಡ ಈಡೇರಿಸ್ತೀವಿ ಅಂತೇಳಿ ಕೇವಲ ಭರವಸೆಗಳನ್ನ ಅಷ್ಟೇ ಕೊಡ್ತಾ ಇತ್ತು. ಸೊ ಹೀಗಾಗಿ ಅವ್ರು ಯಾವಾಗ್ಲೂ ಕೂಡ ಸಾರಿಗೆ ನೌಕರರ ಸಿಬ್ಬಂದಿಗಳು ನಾವು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಮುಂದಾಗ್ತಿದ್ರು. ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಬೇಡಿ, ಮಾತುಕತೆಗೆ ಬನ್ನಿ, ಮಾತುಕತೆ ಮಾಡಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಕೊನೆಯದಾಗಿ ಸರ್ಕಾರ ಇದ್ಯಾವುದು ಅಂದ್ರೆ ವೇತನ ಪರಿಷ್ಕರಣೆ ಆಗಿರ್ಬೋದು, ಜೊತೆಗೆ ನಮ್ ಹಿಂಬಾಕಿ ವೇತನವನ್ನ ಕೊಡೋದಿಲ್ಲ ಅಂತೇಳಿ ಇದೇ ಅಂದ್ರೆ ಏನೀಗ ಮೇ 20ನೇ ತಾರೀಕು ನಾವು ದೊಡ್ಡ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಒಂದ್ ಕಡೆ ಸಾರಿಗೆ ಸಿಬ್ಬಂದಿಗಳು ಅಂದ್ಕೊಂಡಿದ್ರು. ಜೊತೆಗೆ ಅದೇ ಮೇ 20ರಂದು ಸರ್ಕಾರದ 3 ವರ್ಷದ ಸಾಧನೆಗೆ ಸಮಾವೇಶ ಕೂಡ ಸರ್ಕಾರ ಸಿದ್ಧತೆ ಮಾಡ್ಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರದ ಸಾಧನೆ ಸಮಾವೇಶ ದಿನವೇ ಮತ್ತೆ ಎಲ್ಲಾದ್ರೂ ಪ್ರತಿಭಟನೆಗೆ ಮುಂದಾಗ್ಬಿಟ್ರೆ ಮತ್ತೆ ಸರ್ಕಾರಕ್ಕೆ ಮತ್ತೆ ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗ್ಬೋದು ಹಿನ್ನೆಲೆಯಲ್ಲಿ ಸೊ ಇವತ್ತು ಇದೀಗ ಸುಮಾರು ಅಂದ್ರೆ ಈಗ 12.5% ನಷ್ಟು ಅವರ ವೇತನದಲ್ಲಿ ಹೆಚ್ಚಳವನ್ನ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನ ಮಾಡಿರುವಂತದ್ದು. ಅಂದ್ರೆ 4 ನಿಗಮದ ಸೇರಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಕೂಡ ಅಂದ್ರೆ ಏಪ್ರಿಲ್ 2025 ಏಪ್ರಿಲ್ 1ರಿಂದ ಇದು ಜಾರಿಯಾಗುವಂತೆ 12.5ರಷ್ಟು ಈಗ ವೇತನವನ್ನ ಹೆಚ್ಚಿಗೆ ಮಾಡಿ ಈಗಾಗಲೇ ಆದೇಶ ಹೊರಡಿಸಿರುವಂತದ್ದು. ಸೊ ಇದಕ್ಕಾಗಲೇ ಸುಮಾರು 450 ಕೋಟಿಯಷ್ಟ ಮೊದಲನೇ ಕಂತಿನಲ್ಲಿ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಈಗಾಗಲೇ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಈಗ ಮತ್ತೊಂದು ಕಡೆ ನಾವು ಈವರೆಗೆ ಹೋರಾಟಗಳನ್ನು ನೋಡಿದ್ವಿ, ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿದ್ರು ಸಾರಿಗೆ ನಿಗಮದ ಸಿಬ್ಬಂದಿಗಳು. ಹೀಗಾಗಿ ಈಗಲಾದರೂ ಇದಕ್ಕೆ ಫುಲ್ ಸ್ಟಾಪ್ ಬೀಳುತ್ತಾ? ಸಾರಿಗೆ ನಿಗಮದ ಸಿಬ್ಬಂದಿಗಳು ಅಥವಾ ಸಂಘ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರತಿಕ್ರಿಯೆಗಳನ್ನು ಕೊಟ್ಟಿದೆಯಾ ಹೇಗೆ ಅಂತ? ಸದ್ಯ ಇದು ಈಗಿನ ಅಂದ್ರೆ ಈಗಲೂ ಕೂಡ ಈಗ ಸಾರಿಗೆ ನಿಗಮದ ಸಿಬ್ಬಂದಿಗಳಿಗೆ ಕೂಡ ಇದಿನ್ನೂ ತೃಪ್ತಿಕರ ತಂದಿಲ್ಲ. ಯಾಕಂದ್ರೆ ಕೇವಲ ವೇತನ ಪರಿಷ್ಕರಣೆಯಲ್ಲಿ ವೇತನವನ್ನ ಹೆಚ್ಚು ಮಾಡೋದಾಗಿ ಸರ್ಕಾರ ಹೇಳಿರುವಂತದ್ದು. ಆದ್ರೆ ಇನ್ನು 36 ತಿಂಗಳ ಅಂದ್ರೆ ಇದರಲ್ಲಿ 36 ತಿಂಗಳದ ಅರಿಯರ್ಸ್ ಬೇರೆ ಬರ್ಬೇಕಾಗಿದೆ. ಸೊ ವೇತನದಲ್ಲಿ ಬಾಕಿ ಇದೆ, ಅದನ್ನು ಕೂಡ ಸುಮಾರು ಉಳಿಸ್ಕೊಂಡಿದೆ ಸರ್ಕಾರ. ಇದಕ್ಕೆ ಸುಮಾರು 12 ತಿಂಗಳವನ್ನ ನಾವು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಸೊ ಇಲ್ಲ ಇದಕ್ಕೆ ಬೇಡ ಅಂತೇಳಿ 36 ತಿಂಗಳ ಏನು ಅರಿಯರ್ಸ್ ವೇತನ ಇದು ಬರ್ಬೇಕಾಗಿದೆ ಅದನ್ನು ಕೂಡ ಕೊಡ್ಬೇಕು ಅಂತೇಳಿ ಇನ್ನು ಸಾರಿಗೆ ಸಿಬ್ಬಂದಿಗಳನ್ನು ಪಟ್ಟಿಡಿದಿರುವಂತದ್ದು. ಇದಕ್ಕೆ ಮಧ್ಯಸ್ಥಿಕೆ ವಹಿಸಿ ಸರ್ಕಾರ ಇದನ್ನು ಯಾವ ನಿಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಾಗುತ್ತೆ. ಜೊತೆಗೆ ಸಾರಿಗೆ ಸಿಬ್ಬಂದಿಗಳು ಕೂಡ ಇದುವರೆಗೂ ಕೂಡ ಇನ್ನು ಯಾವುದೇ ಪ್ರತಿಕ್ರಿಯೆ ನೀಡಲು ಮುಂದಾಗಿಲ್ಲ. ಸೊ ಈ ವೇತನ ಪರಿಷ್ಕರಣೆ ಸೇರಿದಂತೆ ಜೊತೆಗೆ ಸರ್ಕಾರ ಇನ್ನು ಯಾವ ರೀತಿ ಕೈಗೊಳ್ಳುತ್ತೆ ಅಂತೇಳಿ ಮುಂಬರುವಂತ ದಿನಗಳಲ್ಲಿ ಅಥವಾ ನಾಳೆ ನಡೆದ ಸಿಬ್ಬಂದಿಗಳು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರ ಕೊಡ್ತಾರೆ, ಜೊತೆಗೆ ಏನ್ ಹೇಳ್ತಾರೆ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ. ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ.